ಈಗ ಸ್ಪೀಕರ್ ಯಾರಂತ ಗೊತ್ತಿಲ್ಲ, ಬಹುತೇಕ ಸಚಿವರುಗಳು ಯಾರಂತ ಗೊತ್ತಿಲ್ಲ, ಅಧಿವೇಶನ ಮಾಡಲಿಕ್ಕೆ ಹೊರಟಿದೆ. ಇನ್ನೂ ಟೈಮ್ ಇದೆಯಲ್ವಾ? ಇನ್ನೂ ಆಗಸ್ಟು 6ನೇ ತಾರೀಕು ಅಂತಿದೆ. ಅದಕ್ಕೆ ಏನಂತೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರನ್ನೇ ಮಾಡ್ತಾರೆ. ನಿಮ್ಮನ್ನು ಮಾಡ್ತೀವಿ ಅಂತ ಅವ್ರು ಕರೆಯಲ್ಲ, ನಮ್ಮನ್ನು ಕರೆದ್ರೂ ನಾವು ಮಂತ್ರಿ ಆಗಕ್ಕೆ ಹೋಗಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರನ್ನೇ ಮಾಡೋದ್ರಿಂದ ನಾವ್ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಬಿಡಿ. ಆದರೆ ಒಂದೇನು ಅಂದರೆ ಈಗ ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಈ ಬರಗಾಲ ಅದ ಸಂದರ್ಭಕ್ಕೆ ಹೋಗಬೇಕು, ರೈತರ ಅಹವಾಲನ್ನು ಕೇಳಬೇಕು. ಯಾರೋ ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವುದಕ್ಕಾರು ಕೊಡ್ತಿರೋ ಬಿಡ್ತಿರೋ, ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನು ಕೊಡಿ. ನಿಮಗೆ ನಮಗೂ ಅರ್ಥ ಆಗುತ್ತೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡರೂ ಕೂಡ ನಿಮ್ಮ ಕೈಕಮಾಂಡ್ ಅಡಿಯಲ್ಲಿ ನೀವು ಯಾರೂ ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನೀವು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ಹಾಗೆ ನೀವು ಸ್ವತಂತ್ರ ಅಲ್ಲದೇ ಇರೋದ್ರಿಂದ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವನನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಉಳಿದಿದ್ದು ನಿಮ್ಮ ಮರ್ಜಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇನ್ನೇನು ಹೇಳಲ್ಲ. ನಾಳೆ ಮಂಗನ ಕಾಯಿಲೆಗಳ ಬಗ್ಗೆ ಸಭೆ ಕರೆದಿದ್ದಾರೆ. ಮಂಗನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಈಗ ಏನಂದರೆ, ಮಂಗನ ಕಾಯಿಲೆ ಒಂದು ಕಾಲದಲ್ಲಿ ತೀವ್ರ ಸ್ವರೂಪವನ್ನು ತೀರ್ಥಹಳ್ಳಿ, ಶೃಂಗೇರಿ, ಚಿಕ್ಕಮಗಳೂರು ಈ ಭಾಗದಲ್ಲಿ, ಒಂದು ಸೊರಬ, ಸಾಗರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈಗ ಆ ಪ್ರಮಾಣದಲ್ಲಿ ಇಲ್ಲ. ಆದರೂ ಎಚ್ಚರಿಕೆ ವಹಿಸಿರೋದು ತಪ್ಪು ಅಂತ ನಾನು ಭಾವಿಸೋದಿಲ್ಲ. ಸರ್, ಈಗ ಸ್ಪೀಕರ್ ಯಾರಂತ ಗೊತ್ತಿಲ್ಲ, ಬಹುತೇಕ ಸಚಿವರುಗಳು ಯಾರಂತ ಗೊತ್ತಿಲ್ಲ, ಅಧಿವೇಶನ ಮಾಡಲಿಕ್ಕೆ ಹೊರಟಿದೆ. ಇನ್ನೂ ಟೈಮ್ ಇದೆಯಲ್ವಾ? ಇನ್ನೂ ಆಗಸ್ಟು 6ನೇ ತಾರೀಕು ಅಂತಿದೆ. ಅದಕ್ಕೆ ಏನಂತೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರನ್ನೇ ಮಾಡ್ತಾರೆ. ನಿಮ್ಮನ್ನು ಮಾಡ್ತೀವಿ ಅಂತ ಅವ್ರು ಕರೆಯಲ್ಲ, ನಮ್ಮನ್ನು ಕರೆದ್ರೂ ನಾವು ಮಂತ್ರಿ ಆಗಕ್ಕೆ ಹೋಗಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರನ್ನೇ ಮಾಡೋದ್ರಿಂದ ನಾವ್ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಬಿಡಿ. ಆದರೆ ಒಂದೇನು ಅಂದರೆ, ಈಗ ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಈ ಬರಗಾಲ ಅದ ಸಂದರ್ಭಕ್ಕೆ ಹೋಗಬೇಕು, ರೈತರ ಅಹವಾಲನ್ನು ಕೇಳಬೇಕು. ಯಾರೋ ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವುದಕ್ಕಾರು ಕೊಡ್ತಿರೋ ಬಿಡ್ತಿರೋ, ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನು ಕೊಡಿ. ನಿಮಗೆ ನಮಗೂ ಅರ್ಥ ಆಗುತ್ತೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡರೂ ಕೂಡ ನಿಮ್ಮ ಕೈಕಮಾಂಡ್ ಅಡಿಯಲ್ಲಿ ನೀವು ಯಾರೂ ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನೀವು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ಹಾಗೆ ನೀವು ಸ್ವತಂತ್ರ ಅಲ್ಲದೇ ಇರೋದ್ರಿಂದ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಣ ಸಚಿವನನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಉಳಿದಿದ್ದು ನಿಮ್ಮ ಮರ್ಜಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇನ್ನೇನು ಹೇಳಲ್ಲ. ನಾಳೆ ಮಂಗನ ಕಾಯಿಲೆಗಳ ಬಗ್ಗೆ ಸಭೆ ಕರೆದಿದ್ದಾರೆ. ಮಂಗನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಈಗ ಏನಂದರೆ, ಮಂಗನ ಕಾಯಿಲೆ ಒಂದು ಕಾಲದಲ್ಲಿ ತೀವ್ರ ಸ್ವರೂಪವನ್ನು ತೀರ್ಥಹಳ್ಳಿ, ಶೃಂಗೇರಿ, ಚಿಕ್ಕಮಗಳೂರು ಈ ಭಾಗದಲ್ಲಿ, ಒಂದು ಸೊರಬ, ಸಾಗರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಈಗ ಆ ಪ್ರಮಾಣದಲ್ಲಿ ಇಲ್ಲ. ಆದರೂ ಎಚ್ಚರಿಕೆ ವಹಿಸಿರೋದು ತಪ್ಪು ಅಂತ ನಾನು ಭಾವಿಸೋದಿಲ್ಲ.